ಬಿಹಾರದ ಎಲೆಕ್ಷನ್ನ ರಿಸಲ್ಟ್ ಕಾಂಗ್ರೆಸ್ಸಿನ ಪಾಲಿಗೆ ಹೀನಾಯ ಸೋಲು. ಆ ಸೋಲಿಗೆ ಕಾರಣ ಏನು ಅನ್ನೋದರ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇತಿಹಾಸ ಬರೆದ ಎನ್ಡಿಎ ಸಂಭ್ರಮಾಚರಣೆಯಲ್ಲಿ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಮನೆಯಲ್ಲಿ ಸೂತಕ. ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ಸೋಲು ಕಂಡಿದೆ ಕಾಂಗ್ರೆಸ್. ಎರಡನೇ ಅತಿ ದೊಡ್ಡ ಸೋಲು 2010ರಲ್ಲಿ 243 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಬರೀ 4 ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಆದ್ರೆ ಈ ಬಾರಿ 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 6 ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ. ತನ್ನ ಭದ್ರಕೋಟೆ ಅಂತಿದ್ದ ಕ್ಷೇತ್ರನೂ ಕಳ್ಕೊಂಡಿದೆ ಕಾಂಗ್ರೆಸ್. ಬಿಹಾರ ಕಾಂಗ್ರೆಸ್ ಸೋಲಿನ ಬಗ್ಗೆ ಹೈಕಮಾಂಡ್ ನಲ್ಲಿ ಒಂದು ಭಾರಿ ಚರ್ಚೆ ಆಗ್ತಾ ಇದೆ. 2020ರಲ್ಲಿ 70 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 19ರಲ್ಲಿ ಜಯ ಗಳಿಸಿತ್ತು ಕಾಂಗ್ರೆಸ್. ಆದರೆ 2010ರಲ್ಲಿ 4 ಸ್ಥಾನ ಪಡೆದಿತ್ತು. ಈ ಬಾರಿ 6 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಂಡಿದೆ ಕಾಂಗ್ರೆಸ್. ಕಾಂಗ್ರೆಸ್ ಸೋಲಿಗೆ ಕಾರಣ ಹುಡುಕ್ತಾ ಇದ್ದಾರೆ ದೆಹಲಿ ನಾಯಕರು. ಎಲ್ಲಿ ಎಡವಟ್ಟಾಯಿತು? ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಒಂದು ಆತ್ಮಾವಲೋಕನ ಸಭೆ. ಆ ಸಭೆಯಲ್ಲಿ ವೇಣುಗೋಪಾಲ್ ಇದ್ದಾರೆ, ಮಾಕೇನ್ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಕಾಂಗ್ರೆಸ್ನ ಪಾಲಿಗೆ ನುಂಗಲಾರದ ತುತ್ತು. 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ, 6ರಲ್ಲಿ ಗೆದ್ದುಕೊಂಡಿದ್ದಾರೆ. ಆರ್ಜೆಡಿಯು ಇದರಿಂದ ಗಳಿಸಿಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು. ಆರ್ಜೆಡಿಯ ತೇಜಸ್ವಿ ಯಾದವ್ ತನ್ನ ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡಿದ್ರು. ಕಾಂಗ್ರೆಸ್ 61 ಕ್ಷೇತ್ರಗಳಲ್ಲಿ ಕೇವಲ 6 ಕ್ಷೇತ್ರದಲ್ಲಿ ಗೆದ್ದುಕೊಂಡಿತು. ಅದು ಪ್ರಯಾಸದ ಗೆಲುವುಗಳು. ಈಗ ಇಂಥ ಸ್ಥಿತಿಗೆ ಏನು ಕಾರಣ ಅಂತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಆತ್ಮಾವಲೋಕನ ಸಭೆ ನಡೀತಾ ಇದೆ. ಹಾಗಾದ್ರೆ ಈ ಸೋಲಿಗೆ ಕಾರಣಗಳೇನೇನು? ಸೀಟು ಹಂಚಿಕೆ ವಿಚಾರದಲ್ಲಿ ಆರ್ಜೆಡಿ ಜೊತೆ ಜಟಾಪಟಿ ಕೊನೆ ಹಂತದವರೆಗೂ ಮುಗಿಲೇ ಇಲ್ಲ. ಹಾಗೆ ಸಿಎಂ ಡಿಸಿಎಂ ಸ್ಥಾನದ ಹಂಚಿಕೆಯಲ್ಲಿ ನಾಯಕರು ಕಾಲಹರಣ ಮಾಡಿದ್ರು. ನನಗೆ ಸಿಎಂ, ನಿನಗೆ ಡಿಸಿಎಂ ಅಂತ. ಚುನಾವಣಾ ಪ್ರಚಾರ ಆರಂಭ ಮಾಡಿ ಅಂದ್ರೆ ಒಳ ಜಗಳದಲ್ಲೇ ಕಳೆದು ಹೋದ್ರು. ವೋಟ್ ಚೋರಿನ ಮುಂದಿಟ್ಕೊಂಡು ಬಿಹಾರದಲ್ಲಿ ರಾಹುಲ್ ಅಬ್ಬರದ ಪ್ರಚಾರ ಮಾಡಿದ್ರು. ಆದ್ರೆ ಅಲ್ಲಿನ ಬೇಸಿಕ್ ಸಮಸ್ಯೆಗಳು, ಎಜುಕೇಶನ್, ಉದ್ಯೋಗ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಎಐಎಂಐಎಂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತು. ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲೂ ಕಾಂಗ್ರೆಸ್ ನಾಯಕರು ಎಡವುದ್ರ. ಕೆಲವು ಕಡೆ ಫ್ರೆಂಡ್ಲಿ ಫೈಟ್ಗಳು, ಎಐಎಂಐಎಂ ಎಂಟ್ರಿ. ನೈಜ ಸಮಸ್ಯೆಗಳನ್ನ ಬಿಹಾರದ ಜನರಿಗೆ ತಲುಪಿಸದೇ ಇರೋದು. ವೋಟ್ ಚೋರಿ ಆರೋಪದ ಒಂದನ್ನೇ ನಂಬಿಕೊಂಡು ಅದರ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಇಡೀ ಪ್ರಚಾರ ಮುಗಿದಿದ್ದು ಅಲ್ಲಿಗೆ. ವಾಸ್ತವಿಕ ಸಮಸ್ಯೆಗಳನ್ನ ಬಿಹಾರದ ಜನ ಪ್ರಮುಖವಾಗಿ ಎದುರಿಸ್ತಾ ಇರೋದು ಎಜುಕೇಶನ್, ನಿರುದ್ಯೋಗ, ವಲಸೆ. ಇಂಥ ವಿಷಯಗಳು ಪ್ರಸ್ತಾಪವೇ ಆಗಲಿಲ್ಲ. ಅತ್ಯಂತ ಪಿछड़ा ರಾಜ್ಯ, ಹಿಂದುಳಿದ ರಾಜ್ಯ ಎನ್ಡಿಎ ಪಾಲಿಗೆ ವರ ಕೊಡ್ತು, ಇತಿಹಾಸ ಬರೀತು. ಎರಡು 2010ರಲ್ಲಿ 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ, 4ರಲ್ಲಿ ಗೆಲುವು. ಈ ಬಾರಿ 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ, 6 ಗೆಲುವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.